ಮನುಷ್ಯನ ಜೀವನದಲ್ಲಿ ಅಂದ್ರೆ ನಾನು ನೋಡಿದಂತೆ ಎರಡು ಬಹಳ ಪ್ರಮುಖವಾದಂತಹ ವಿಚಾರಗಳು ಸರಿ ಇರಬೇಕಂತ ಇದ್ರೆ ಮಿಕ್ಕಿದ ಯಾವುದೇ ಸಮಸ್ಯೆಗಳು ಬಂದರೂ ಅದನ್ನ ಎದುರಿಸಬಹುದು. ಬಟ್ ಎರಡು ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಮನುಷ್ಯ ಅಂತ. ಅದು ಒಂದು ಆರೋಗ್ಯ, ಉತ್ತಮವಾಗಿರ್ಬೇಕು ಆರೋಗ್ಯ. ಅದು ಯಾಕೆಂದ್ರೆ ಮತ್ತೆ ಸಂಪಾದನೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ. ಎರಡನೇದು ಆರ್ಥಿಕತೆ, ದುಡ್ಡಿನ ವಿಚಾರ. ಸೊ ಆರೋಗ್ಯ ಬಹಳ ಬಹಳ ಇಂಪಾರ್ಟೆಂಟ್. ಆರೋಗ್ಯ ಚೆನ್ನಾಗಿದ್ದಾಗ ಚೆನ್ನಾಗಿ ಅನುಭವಿಸ್ಲಿಕ್ಕೆ ಸ್ವಲ್ಪ ದುಡ್ಡು ಸಹ ಇಂಪಾರ್ಟೆಂಟ್. ಸೊ ಧನಲಾಭ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಧನ, ದುಡ್ಡು, ಆರ್ಥಿಕತೆ ಬಹಳ ಇಂಪಾರ್ಟೆಂಟ್. ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರ ಆರ್ಥಿಕ ಅಂದ್ರೆ ಧನಲಾಭದ ರಹಸ್ಯ ವಿಚಾರಗಳನ್ನು ತಿಳಿಸ್ತೇನೆ. ಪ್ರತಿಯೊಂದು ರಾಶಿಯವರೆಗೂ ದುಡ್ಡು ಇಂಪಾರ್ಟೆಂಟ್, ಧನುರಾಶಿಯವರೆಗೂ ಕೂಡ ಇಂಪಾರ್ಟೆಂಟ್. ಸೊ ನಾನು ಧನುರಾಶಿಯವರ ಆರ್ಥಿಕ ಅಥವಾ ದುಡ್ಡಿನ ಅಥವಾ ಧನಲಾಭದ ರಹಸ್ಯಮಯ ವಿಚಾರಗಳನ್ನು ತಿಳಿಸ್ತೇನೆ. ಸೊ ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್ ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಗ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಬಿಡಲ್ಲ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಡರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಾನು ಖಂಡಿತವಾಗಿ ನಿಮ್ಮ ಅಮೂಲ್ಯವಾದ ಸಮಯನ ವೇಸ್ಟ್ ಮಾಡಲ್ಲ. ನಿಮಗೆ ತುಂಬಾ ಸಂತೋಷವಾಗುವಂಥ ಹೌದಾಗುಗಳೇ ಹೌದು ಕರೆಕ್ಟ್ ನೀವು ಹೇಳಿದ್ದು ಅನ್ನೋ ರೀತಿಯಾದಂತಹ ಉತ್ತಮವಾದ ವಿಚಾರಗಳನ್ನ ತಿಳಿಸ್ತೇನೆ. ಟೈಮ್ ಅಂತೂ ನಿಮ್ದು ವೇಸ್ಟ್ ಮಾಡಲ್ಲ, ಆಯ್ತಾ? ಯೋಚನೆ ಮಾಡಬೇಡಿ. ಬಹಳ ಇಂಪಾರ್ಟೆಂಟ್. ದುಡ್ಡು ಬೇಕು ಅಂತಂದ್ರೆ ವಿಡಿಯೋ ನೋಡಿ, ಆಯ್ತಲ್ವಾ? ಅದು ಸಾಲಗಳು ತೀರ್ಸಕ್ಕಾಗಿರಬಹುದು ಅಥವಾ ಜೀವನಕ್ಕೋಸ್ಕರ ಆಗಿರಬಹುದು. ನೋಡಿ, ಒಂದು ಜ್ಯೋತಿಷದ ಬೇಸಿಕ್ಸ್ ಗೊತ್ತಿರತಕ್ಕಂಥವ್ರಿಗೆ ಫಸ್ಟ್ ಅಲ್ಲಿಂದ ಶುರು ಮಾಡ್ತೇನೆ. ಏನೂ ಗೊತ್ತಿಲ್ಲದ್ರವರೆಗೂ ನಾನು ಎಲ್ಲದನ್ನು ವಿವರಿಸ್ಕೊಂಡು ಹೇಳ್ತೇನೆ. ಮೊಟ್ಟ ಮೊದಲನೇದಾಗಿ ಬೇಸಿಕ್ಸ್ ಗೊತ್ತಿರತಕ್ಕಂಥವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ನಿಮ್ಮ ವೈಯಕ್ತಿಕ ಜಾತಕ ತೆಗೆದು ನೋಡ್ಕೊಳ್ಳಿ. ನೀವು ಧನುರಾಶಿಯವರು ಆಗಿದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಮೇಷರಾಶಿಯಲ್ಲಿ ಶನಿ ಇರಬಾರದು. ಮೇಷರಾಶಿಯಲ್ಲಿ ಏನಾದರೂ ಶನಿ ಇದ್ದು ನೀವು ಧನುರಾಶಿಯವರಾಗಿದ್ರೆ ಆರ್ಥಿಕ ಬಾಧೆ ಮೇಲಿಂದ ಮೇಲೆ ಬರ್ತಾನೆ ಇರ್ತದೆ. ಯಾಕೆ? ಧನಾಧಿಪತಿಯೇ ನೀಚನಲ್ಲ, ಆದ್ರಿಂದಾಗಿ. ಹಾಗೂ ಅಷ್ಟೇ ಅಲ್ಲ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಗ್ರಹ ಕನ್ಯಾ ರಾಶಿಯಲ್ಲಿ ಇರಬಾರದು. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕನ್ಯಾದಲ್ಲಿ ಶುಕ್ರ, ಮೇಷದಲ್ಲಿ ಶನಿ, ಅದು ನಿಮ್ದು ಧನುರಾಶಿ ಅಂತ ಆಗಿಬಿಟ್ಟಿದ್ರೆ ಮುಗಿದೋಯ್ತು ಕತೆ. ಧನಾಧಿಪತಿಯು ಏನೋ ನೀಚ ಸ್ಥಿತಿಯೇ, ಲಾಭಾಧಿಪತಿಯು ನೀಚ ಸ್ಥಿತಿಯೇ ಆಗ್ಬಿಡ್ತಾನೆ, ಷಷ್ಠ್ಯಾಧಿಪತಿಯೂ ಆಗ್ಬಿಡ್ತಾನೆ. ಆದ್ರಿಂದ ₹1 ಸಾಲನೂ ಎಲ್ಲೂ ಹುಟ್ಟಲ್ಲ ಆಮೇಲೆ. ಸೊ ಅದರಿಂದ ಬಹಳ ಪ್ರಮುಖವಾಗಿ ಶನಿ ಗುರು ರೌಂಡ್ ಅಪ್ ಮಾಡಿ ಒಂದು ಪೆನ್ನು ಪೇಪರ್ ತಗೊಂಡು ಬರೆದಿಟ್ಕೊಂಬಿಡಿ. ನೀವು ಧನುರಾಶಿಯವರಾಗಿದ್ದರೆ ನಿಮಗೆ ಆರ್ಥಿಕ ಬಾಧೆಗಳಾಗಬಾರದು. ಹಾಗೂ ಮಾಡುವ ಯಾವುದೇ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭವಾಗಬೇಕು ಅಂದ್ರೆ ಎರಡೂ ಗ್ರಹಗಳನ್ನ ಬಹಳ 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 ಶ್ರದ್ಧೆಯಿಂದ ಪ್ರತಿನಿತ್ಯ ನೀವು ಜಪ, ಪೂಜೆ, ಪುನಸ್ಕಾರ ಮಾಡಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆ ಎರಡೂ ಗ್ರಹಗಳು ಯಾವುದಪ್ಪ ಅಂತಂದ್ರೆ ಒಂದು ಶನಿ, ಇನ್ನೊಂದು ಶುಕ್ರ. ಎರಡು ಗ್ರಹಗಳು ನಿಮ್ಗೆ ಅನುಗ್ರಹಿಸ್ಬಿಟ್ರೆ ನಿಮ್ಮ ಜೀವನದಲ್ಲಿ ದುಡ್ಡಿನ ಸಮಸ್ಯೆ ಅನ್ನೋದೇ ಇರೋದಿಲ್ಲ. ತುಂಬಾ ಚೆನ್ನಾಗಿ ದುಡ್ಡು ಬರುತ್ತೆ. ಹೇಗೆ ಅದನ್ನು ಮಾಡಬೇಕು ಅನ್ನುವಂಥದ್ದೆಲ್ಲ ಹೇಳ್ತಾನೆ ಮುಂದೆ, ಹಾಗೆ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ಕೆಲವರಿಗೆ ಸರ್ ನಮ್ದು ಅದೆಲ್ಲ ಜಾತಕ ತೆಗೆದು ನೋಡಿ ಅದೆಲ್ಲ ಗೊತ್ತಿಲ್ಲ ಗುರುಗಳೇ ನಮಗೆ. ನಮ್ಮ ಧನುರಾಶಿ ಅನ್ನೋದು ಮಾತ್ರ ನಮಗೆ ಗೊತ್ತಿದೆ. ನಾವು ದುಡ್ಡು ಬರಬೇಕು ಅಂದ್ರೆ ಏನು ಮಾಡಬೇಕು, ಏನು ಸಮಸ್ಯೆ, ಏನು ಪರಿಹಾರ, ಅದನ್ನು ಕರೆಕ್ಟಾಗಿ ಹೇಳ್ಬಿಡಿ ಗುರುಗಳೇ ಅಂತಂದ್ರೆ ಅದಕ್ಕೆ ಇನ್ನೊಂದು ಭಾಗ ಮಾಡ್ತೀನಿ ನೋಡಿ. ನಾನೀಗ ಒಂದು 3 ಕ್ಯಾಟಗರಿ ಹೇಳ್ತೇನೆ, 3 ವಿಭಾಗದ ಜನಗಳ ಬಗ್ಗೆ ಹೇಳ್ತೇನೆ, ಸ್ಥಿತಿಗಳನ್ನ. ನಿಮ್ಮ ಸ್ಥಿತಿ ಇದರಲ್ಲಿ ಯಾವುದು ಬರುತ್ತೆ, ಯಾವ ಸ್ಟೇಜಲ್ಲಿ ನೀವು ಇದ್ದೀರಾ ಅನ್ನುವಂಥದ್ದನ್ನು ನೋಡಿಕೊಂಡು ಅದರ ತಕ್ಕಂತೆ ಪರಿಹಾರವನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ, ಆಯ್ತಾ? ಇಲ್ಲ ನಾನು ವಿಶೇಷವಾದ ಪರಿಹಾರ ಎಲ್ಲ 3 ಕ್ಯಾಟಗರಿಗೂ ಕೂಡಿ ಬರುವಂತ ಅದ್ಭುತವಾದ ಪರಿಹಾರವನ್ನು ನಾನೇ ಮಾಡ್ತಾ ಇದ್ದೇನೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆನೂ ಸಹ ತಿಳಿಸ್ತೇನೆ. ಫಸ್ಟ್ 3 ಕ್ಯಾಟಗರಿ ಯಾವ್ದ್ಯಾವುದು ಅನ್ನೋದೇ ತಿಳ್ಕೊಳ್ಳೋಣ. ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ, ಎ ಕ್ಯಾಟಗರಿನ, ಬಿ ಕ್ಯಾಟಗರಿನ, ಸಿ ಕ್ಯಾಟಗರಿನ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ನೋಡೋಣ. ಪರಿಹಾರನೂ ತಿಳಿಸಿ ಗುರುಗಳೇ, ಸಿ ಕ್ಯಾಟಗರಿ ನಂದು, ಎ ಕ್ಯಾಟಗರಿ ನಂದು ಅಂತ ಕಮೆಂಟ್ ಮಾಡಬೇಡಿ. ಯಾಕೆಂದ್ರೆ ಪರಿಹಾರ ಈ ವಿಡಿಯೋ ಎಂಡಲ್ಲೇ ಇರುತ್ತೆ, ಅದಾಯ್ತಲ್ವಾ? ನೋ ಪ್ರಾಬ್ಲಮ್. ನೋಡಿ, ಎ ಕ್ಯಾಟಗರಿ ಮೊದಲನೇದು ರೀತಿಯ ಜನ ಏನಪ್ಪಾ ಅಂತಂದ್ರೆ, ಕೆಲವರು ಇರ್ತಾರೆ ಧನುರಾಶಿಯವರು, ನಂಗೆ ₹1 ದುಡ್ಡು ಬರ್ತಾ ಇಲ್ಲ ಅಂತ. ಕೆಲಸ ಮಾಡ್ತಾ ಇದ್ದೀನಿ, ಸಂಬಳ ದುಡ್ಡು ಅಲ್ಲ ಬರ್ಬೇಕು ತಾನೆ, ಸಂಬಳ ಬರ್ಬೇಕು ತಾನೆ, ಕೆಲಸ ಮಾಡಿದೀನಿ ತಾನೆ, ಸಂಬಳ ದುಡ್ಡು ಬರ್ತಾ ಇಲ್ಲ ಗುರುಗಳೇ. ಏನೇನೋ ಕಾರಣಗಳು ಹೇಳ್ತಾರೆ. 2 ತಿಂಗಳಾಯ್ತು ನಂಗೆ ಸಂಬಳನೇ ಆಗಿಲ್ಲ, 3 ತಿಂಗಳಾಯ್ತು ನಂಗೆ ಸಂಬಳನೇ ಆಗ್ಲಿಲ್ಲ, ಬಿಟ್ಟು ಇನ್ನೊಂದ್ ಕಡೆ ಹೋಗೋಣ ಅಂದ್ರೆ ಇನ್ನೊಂದ್ ಕಡೆ ಕೆಲಸ ಸಿಗಲ್ಲ, ಇಲ್ಲಿ ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾ ಇಲ್ಲ, ತಲೆ ಚೆಚ್ಕೊಂಬಿಡೋಣ ಅನ್ನಂಗೆ ಆಗ್ಬಿಡಿದೆ, ತಲೆ ಕೆಟ್ಟೋಗ್ಬಿಡಿದೆ ನಂದು ಅಂತ.
ಈ ವರ್ಗದ ಅಂದ್ರೆ ಬರೀ ಜಾಬ್ ಮಾಡೋರ್ಗೇನು ಸಂಬಳ ಬಂದ್ಬಿಡುತ್ತೆ, ಅವ್ರಿಗೇನು ದುಡ್ಡು ಎಲ್ಲಿಂದನೂ ₹1 ಉಡ್ದೇ ಇರಂಗೆ ಆಗಲ್ಲ ಅಂತಿಲ್ಲ, ಅವ್ರಿಗೂ ಆಗುತ್ತೆ ಒಂದ್ಸಲ. ಇನ್ನು ವ್ಯವಹಾರ ಮಾಡೋರ್ಗಂತೂ ಕೇಳಲೇಬೇಡಿ, ಅವ್ರಿಗೇನು ಸಂಬಳ ಬರೋದಿಲ್ಲ, ಅದರಿಂದ ವ್ಯವಹಾರಗಳಾಗಲಿಲ್ಲ ಅಂದ್ರೆ ₹1 ದುಡ್ಡು ಹುಟ್ಟಲ್ಲ ಅಂತ. ಸೊ ಅದರಿಂದ ಬಿಸ್ನೆಸ್ ಮಾಡೋರಾಗಿರ್ಲಿ, ಕೆಲ್ಸಕ್ಕೆ ಹೋಗೋರಾಗಿರ್ಲಿ, ನೀವೇನಾದ್ರೂ ಧನುರಾಶಿಯವರಾಗಿ ₹1 ಹುಡ್ತಲ್ಲ ಗೊಳ್ಳೆ, ಅದು ಏನೋ ಗೊತ್ತಿಲ್ಲ, ಫುಲ್ ಮನಿ ಬ್ಲಾಕ್ ಆಗ್ಬಿಟ್ಟಿದೆ, ಎಲ್ಲಿಂದನೂ ₹1 ಬರ್ದೇ ಇರೋ ತರ ಬ್ಲಾಕ್ ಆಗ್ಬಿಟ್ಟಿದೆ, ಅದು ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ, ನನಗೆ ಕೊಡೋದರೂ ಕೊಡ್ತಾ ಇಲ್ಲ, ₹1 ಎಲ್ಲೂ ಸಾಲನೂ ಹುಡ್ತಾ ಇಲ್ಲ, ಇದು ಏನ್ ಕತೆ ನಂದು ಅಂತ ಅರ್ಥ ಆಗ್ತಾ ಇಲ್ಲ ಅಂತ. ಇದು ಮೋಸ್ಟ್ ಪ್ರಾಬಬಲಿ ಮಾಟ ಮಂತ್ರ ಜಾಸ್ತಿ ಆಗ್ಬಿಟ್ರೆ, ಆರ್ಥಿಕ ದಿಗ್ಬಂಧನ, ಇವನಿಗೆಲ್ಲೂ ₹1 ಸಿಗದೇ ಇರಲಿ, ಅಮ್ಮಂಗೆ ಎಲ್ಲೂ ₹1 ಸಿಗದೇ ಇರಲಿ ಅಂತ ಯಾರೋ ಮಾಟ ಮಂತ್ರ ಮಾಡಿಸಾಕ್ಬಿಟ್ರು ಹಂಗಾಗೋ ಸಾಧ್ಯತೆ ಇರ್ತದೆ. ಇಲ್ಲ ಅಂತಂದ್ರೆ ವಾಗ್ದೋಷಗಳಿಂದ, ಅಂದ್ರೆ ನೀವೆಲ್ಲರೂ ಏನಾದ್ರು ಹರಕೆ ಮಾಡ್ಕೊಂಡು ಅದನ್ನ ತೀರ್ಸಿಲ್ಲ ಅಂತ ಆದ್ರೂ ಹಂಗಾಗ್ಬಿಡುತ್ತೆ. ಅಂದ್ರೆ ಈಗ ಕೆಲಸ ಇಲ್ಲ, ಕೆಲಸ ಸಿಕ್ಕಿದ್ರೆ ನಾನು ಬರೋ ಸಂಬಳದಲ್ಲಿ ಇಂತಿಷ್ಟು ಉಂಡಿಗೆ ಹಾಕ್ಬಿಡ್ತೀನಿ ಅಂತ, ಕೆಲಸನೂ ಸಿಕ್ತು, ಸಂಬಳನೂ ಬಂತು, ಉಂಡಿಗೆ ಮಾತ್ರ ಹೋಗ್ಲಿಲ್ಲ. ನಾನೇನೋ ಹೇಳ್ಕೊಂಡಿಲ್ಲ, ನೀವು ಹೇಳ್ಕೊಳ್ದೇ ಇರ್ಬೋದು, ನಿಮ್ಮಮ್ಮ ಹೇಳ್ಕೊಂಡಿರ್ಬೋದು, ನಿಮ್ಮ ತಂದೆ ತಾಯಿ ಅಣ್ಣ ಯಾರು ಹೇಳ್ಕೊಂಡಿರ್ಬೋದು, ಕೇಳಿ ನೋಡಿ ಬೇಕಾದ್ರೆ. ಅಂದ್ರೆ ಆ ಥರ ಆಗಿದ್ರೆ ಇದು ಸಮಸ್ಯೆ ಆಗಿರ್ತದೆ ಅಂತ ನಾನು ಹೇಳುವಂಥದ್ದು. ಸೊ ಈ ತರಹ ನಿಮಗೆ ₹1 ದುಡ್ಡು ಬರ್ಲಿರ್ಲಿಕ್ಕೆ ಏನ್ ಕಾರಣ? ನೀವು ಕೆಲಸ ಮಾಡುವ ಸ್ಥಾನ ಚೆನ್ನಾಗಿಲ್ವಾ, ನೀವು ವಾಸ ಮಾಡುವ ಮನೆ ಚೆನ್ನಾಗಿಲ್ವಾ, ಏನು ವಾಸ್ತುದೋಷವಾ ಅನ್ನುವಂಥದ್ದು ನೋಡಿಕೊಂಡು ಸರಿಯಾಗಿ ಅದಕ್ಕೆ ಪರಿಹಾರಗಳು ಮಾಡ್ಕೊಳ್ಬೇಕಾಗ್ತದೆ ಆಯ್ತಲ್ವಾ. ಅದು ವೈಯಕ್ತಿಕ ಜಾತಕವೋ ಪ್ರಶ್ನಶಾಸ್ತ್ರವೋ ಏನಾದ್ರು ನೋಡಿಕೊಂಡು ಪರಿಹಾರ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲ ಪಂಚಮುಖಿ ಆಂಜನೇಯನ ಆರಾಧನೆ ಮಾಡಿದ್ರೂ ಆಗ್ತದೆ. ನಾವು ಮಾಡ್ತಾ ಇದ್ದೀವಿ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಿಮ್ಗೆ ಅದ್ರ ಬಗ್ಗೆ, ಅಥವಾ ಸ್ಕ್ರಾಲಿಂಗ್ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ತದೆ ಅದು. ಇದನ್ನು ಹೊರತುಪಡಿಸಿದ್ರೆ ಬಹಳ ಪ್ರಮುಖವಾಗಿ ಎರಡನೇ ಕ್ಯಾಟಗರಿ, ಇನ್ನೊಂದು ಕ್ಯಾಟಗರಿ ಹೇಳ್ತೇನೆ ನಿಮಗೆ, ಬಿ ಕ್ಯಾಟಗರಿಲಿ ಏನಾಗುತ್ತೆ ಅಂದ್ರೆ ಡೆಫಿಸಿಟ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಡೆಫಿಸಿಟ್ ಅಂತಾರೆ, ನಿಮಗೆ ಮಾಮೂಲಾಗಿ ಹೇಳ್ತೀನಿ ನಿಮ್ಗೆ ಏನಂದ್ರೆ, ಈಗ ನಿಮಗೆ ಪ್ರತಿ ತಿಂಗಳು ನೀವು ಹೊರಗಡೆ ಇನ್ನೊಬ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಕಮಿಟ್ಮೆಂಟೇ ಒಂದು ₹60 ಇದೆ ಅಥವಾ ₹70 ಹೊರಗಿನ ಕಮಿಟ್ಮೆಂಟ್ಸೇ ನಿಮಗಿದೆ ಅಂತ ಅನ್ಕೊಳ್ಳಿ. ಪ್ರತಿ ತಿಂಗಳು ಒಂದು ₹70 ನಂಗೆ ಕಮಿಟ್ಮೆಂಟ್ಸ್ ಇದೆ, ಜೀವನ ನಡೆಸಲಿಕ್ಕೋಸ್ಕರ ನನಗೊಂದು ₹50-60 ನೆಸೆಸಿಟಿ ಇದೆ, ಅವಶ್ಯಕತೆ ಇದೆ. ಒಂದು ₹70 ಹೊರಗಡೆ ಕೊಟ್ಟಲೇಬೇಕು, EMI ಅಂತೆ, ಅದಂತೆ, ಬಾಡಿಗೆ ಅಂತೆ, ಅದಂತೆ, ಇದಂತೆ, ಚೀಟಿ ಅಂತೆ, ಮತ್ತೊಂದಂತೆ, ಇನ್ನೊಂದಂತೆ, ಒಂದು ₹70 ನನಗೆ ಬೇಕೇ ಬೇಕು ಜೀವನ ನಡೆಸಲಿಕ್ಕೆ. ಅಲ್ಲಿಂದಲ್ಲಿ ಊಟ ತಿಂಡಿ ಕರೆಂಟ್ ಬಿಲ್ಲು ಮನೆ ನಡೆಸಲಿಕ್ಕೋಸ್ಕರ ಮತ್ತೊಂದು ಒಂದು ₹50-60 ಬೇಕು ಅಂತಂದ್ರೆ, ನಿಮಗೆ ಪ್ರತಿ ತಿಂಗಳು ₹100 ಮಾತ್ರ ನಿಮ್ಮ ಬರೋದು ಅಂತಂದಾಗ, ಈ ಮಿಕ್ಕಿದ ₹30-40 ಇರುತ್ತಲ್ಲ, ಅದು ಡೆಫಿಸಿಟ್, ಅದು ನಿಮಗೆ ಬಾಕಿ ಉಳಿದಿರ್ತಕ್ಕಂಥ, ಅದು ನಿಮಗೆ ನೆಸೆಸಿಟಿ ಇದೆ ಬಟ್ ಇಲ್ಲ, ಅಲ್ಲಿ ಅವಶ್ಯಕತೆ ಇದೆ ಬಟ್ ಇಲ್ಲ, ನಿಮಗೆ ಬರೋದೇ ₹100. ₹100ನಲ್ಲಿ ನೀವು ನಿಮ್ಮ ಉಳಿಸಿಕೆ ಇದು ಮಾಡ್ತಿರೋ, ಕಮಿಟ್ಮೆಂಟ್ಸ್ ಕ್ಲಿಯರ್ ಮಾಡ್ತಿರೋ, ಮನೆ ನಡೆಸ್ತಿರೋ, ಏನ್ ಮಾಡ್ತೀರಾ ಅಂತ. ಯಾಕೆಂದ್ರೆ ₹30-40 ಅಲ್ಲಿ ಶಾರ್ಟೇಜ್ ಇದೆ ಅಂತ. ಇದನ್ನ ಈ ಡೆಫಿಸಿಟ್ ಇದು ಕ್ರಿಯೇಟ್ ಆಗೋದೇನಕ್ಕೆ, ಇದು ಬಿ ಸೆಕ್ಷನ್ ನಾನು ಮಾತಾಡ್ತಾ ಇರುವಂಥದ್ದು, ಬಿ ಕ್ಯಾಟಗರಿ ಅಂತ ಅನ್ಕೊಳ್ಳಿ ಆಯ್ತಾ. ಈ ಒಂದು ಸ್ಟೇಜ್ ಅಲ್ಲಿ ನೀವಿದ್ರೆ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಪ್ರಾಗಾರಾಧಿತ ದೇವತಾ ಕೋಪಗಳಿರುತ್ತೆ. ಅಂದ್ರೆ ಕ್ರಮೇಣ ಮೊದಲಿಂದ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಮುನೇಶ್ವರನ ಪೂಜೆ ವರ್ಷಕ್ಕೊಂದ್ಸಲ ಮಾಡ್ತಿದ್ರು, ನಿಮ್ಮ ಮುತ್ತಾತ ಮಾಡ್ತಿದ್ರು, ನಿಮ್ಮ ತಾತ ಮಾಡ್ತಿದ್ರು, ನಿಮ್ಮ ಅಪ್ಪ ಮಾಡ್ತಿದ್ರು, ನೀವು ಮಾಡ್ತಾ ಇಲ್ಲ, ಅಥವಾ ನೀವು ಮಾಡ್ತಿದ್ರಿ ಈಗ ನಿಲ್ಸ್ಬಿಟ್ಟಿದ್ದೀರಾ, ಆ ಜಮೀನ ಸೇಲ್ ಮಾಡ್ಬಿಟ್ಟಿದ್ದೀರಾ, ಮತ್ತೊಂದೇನೋ ಮಾಡಿದ್ರ, ಒಟ್ಟ ನೀವಂತೂ ಮುನೇಶ್ವರನ ಪೂಜೆ ಮಾಡ್ತಾ ಇಲ್ಲ. ಅಥವಾ ಮನೆ ದೇವರಿಗೆ ಬಹಳಷ್ಟು ಜನ ಮಿಸ್ ಆಗ್ಬಿಡುತ್ತೆ, ಹೋಗ್ಬೇಕಾಗಿತ್ತು ಹೋಗಲೇ ಇಲ್ಲ, 2-3-4 ವರ್ಷ ಆಗೋಯ್ತು ಮನೆ ದೇವ್ರ ಕಡೆನೇ ಹೋಗಿರಲ್ಲ, ಅಥವಾ ಮನೆ ದೇವರಲ್ಲಿ ಯಾವುದೋ ಹರಕೆ ಬಾಕಿ ಇರ್ತದೆ, ಈ ಥರದ್ದು ಸಹ ಹಂಗಾಗ್ಬಿಡುತ್ತೆ. ಇಲ್ಲಾಂದ್ರೆ ಮನೆಯಲ್ಲಿ ವಾಸ್ತು ದೋಷಗಳಿದ್ರೂ ಹಂಗಾಗ್ಬಿಡುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ದೃಷ್ಟಿ ದೋಷಗಳಿದ್ರೂ ಹಂಗಾಗ್ಬಿಡುತ್ತೆ. ವೈಯಕ್ತಿಕ ಜಾತಕದಲ್ಲಿ ಸರ್ಪದೋಷಗಳು, ಕಾಳಸರ್ಪದೋಷ, ಘಟಕಾಳ ಸರ್ಪ ಯೋಗ ದೋಷ ಇತ್ಯಾದಿಗಳಿದ್ರೂ ಹಂಗಾಗ್ಬಿಡುತ್ತೆ, ಗೊತ್ತಲ್ವಾ. ಅದ್ರ ಜೊತೆಗೆ ಧನುರಾಶಿಯವರಿಗೆ ಈಗ ಅರ್ಧಾಷ್ಟಮ ಶನಿ ಅನ್ನುವಂಥದ್ದು ಕೂಡ ಆರಂಭವಾಗಿದೆ. ನಾನು ಏಪ್ರಿಲಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ, 2025 ಏಪ್ರಿಲಲ್ಲಿ ಈ ವಿಡಿಯೋ ಅಂತಂದ್ರೆ ನಿಮಗೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅರ್ಧಾಷ್ಟಮ ಶನಿ. ಇನ್ನು ಮುಂದೆ ನಿಮಗೆ ಶನಿ ಪ್ರಭಾವದಿಂದನೂ ಹಣಕಾಸಿನ ಸಮಸ್ಯೆ, ಸೊ ಹೀಗೆಲ್ಲ ಹಲವಾರು ಕಾರಣಗಳಿರುತ್ತೆ ಆಯ್ತಾ. ಅದೇನು ಅಂತ ನೋಡ್ಕೊಂಡ್ರೆ ನಿಮ್ಗೆ ಪರಿಹಾರ, ಅದಕ್ಕೆ ನಾನು ಯಾವ ಕ್ಯಾಟಗರಿಯಲ್ಲಿ ನೀವು ಬರ್ತೀರಾ ಅಂತ ನೋಡ್ಕೊಳ್ಳಿ, ಅದಕ್ಕೆ ತಕ್ಕಂಥ ಪರಿಹಾರಗಳನ್ನ ತಿಳಿಸ್ತಾ ಇದ್ದೇನೆ ಅಂತ. ಇನ್ನು ಸಿ ಕ್ಯಾಟಗರಿ ಅಂತ ಅನ್ಕೊಳ್ಳೋಣ, ಮೂರನೇದು ಇನ್ನೊಂದು ಕ್ಯಾಟಗರಿ ಅವರು ಇರ್ತಾರೆ. ಅದು ಯಾವ ಕ್ಯಾಟಗರಿ ಅವರು ಅಂತಂದ್ರೆ, ದುಡ್ಡು ಬರುತ್ತೆ ಕಡೆ, ದುಡ್ಡಿನ ಬಗ್ಗೆ ಏನ್ ಟೆನ್ಷನ್ ಇಲ್ಲ, ಚೆನ್ನಾಗಿ ದುಡ್ಡು ಬರುತ್ತೆ, ₹1 ಉಳಿಸಕ್ಕಾಗಲ್ಲ, ಏನು ಬರುತ್ತೋ ಅಷ್ಟು ಖರ್ಚಾಗ್ಬಿಡುತ್ತೆ, 1 ಲಕ್ಷ ದುಡಿತೀನಿ, 1 ಲಕ್ಷನೂ ಖಾಲಿ, 5 ಲಕ್ಷ ದುಡಿತೀನಿ, 5 ಲಕ್ಷನೂ ಖಾಲಿ, 50,000 ದುಡಿತೀನಿ, 50,000ನೂ ಖಾಲಿ,
25,000 ಸಂಬಳ, 30,000 ಸಂಬಳ, ನನಗೇನು ಖರ್ಚಿಲ್ಲ, ಆದರೂ 30,000 25,000 ಖಾಲಿ, 1 ರೂಪಾಯಿನೂ ಉಳಿಯಲ್ಲ. ಅಂದರೆ ಇದು 3ನೇ ಕ್ಯಾಟಗರಿಯವ್ರ ಜನ ಎಲ್ಲ ಬರ್ತಾರೆ. ಯಾವ ಕ್ಯಾಟಗರಿಯಲ್ಲಿ ನೀವು ಬರ್ತೀರಾ ನೋಡ್ಕೊಳ್ಳಿ. ಈ 3ನೇ ಕ್ಯಾಟಗರಿಗೆ ಹಲವಾರು ಕಾರಣಗಳು ಇಲ್ಲೂ ಇದೆ. ನೀವೇನು ರಾಹು ದಶೆಯಲ್ಲಿದ್ದರೆ, ರಾಹು ಭುಕ್ತಿಯಲ್ಲಿದ್ದರೆ, ರಾಹು ಅಂತರ್ಭುಕ್ತಿಯಲ್ಲಿದ್ದರೆ, ಪ್ರಾಣದಶ, ಸೂಕ್ಷ್ಮದಶ ಆದಿ, ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಮಕರ ರಾಶಿಯಲ್ಲೇನಾದರೂ ರಾಹು ಇದ್ದರೆ, ಅಥವಾ ನಿಮ್ಮ ಏನು ವಾಸಸ್ಥಾನ ಅಲ್ಲಿ ವಾಸ್ತು ದೋಷಗಳು ಜಾಸ್ತಿ ಇದ್ದರೆ, ಅಥವಾ ನಿಮ್ಮ ಏನು ಮನೆ ಕಟ್ಟಿರ್ತೀರಿ ಅಥವಾ ನೀವು ಕಟ್ಟಿರ್ತಿರೋ ಬಾಡಿಗೆ ಮನೆಯಲ್ಲಿದ್ರೋ ಏನೋ ಆ ಬಿಲ್ಡಿಂಗಲ್ಲಿ ಏನಾದರೂ ಸರ್ಪದೋಷಗಳಿದ್ರೆ, ಹಾವು ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ಟು ಆ ಮನೆ ಕಟ್ಟಬೇಕಾದ್ರೆ ಒಂದು ಹಾವು ಸಾಯಿಸ್ಬಿಟ್ಟಿದ್ರು, ಅಥವಾ ಮತ್ತೊಂದೇನೋ ಅದಕ್ಕೆ ಸಂಸ್ಕಾರಗಳು ಸರಿಯಾಗಿ ಪರಿಹಾರಗಳು ಮಾಡಿಲ್ಲ, ಅದು ಸ್ವಂತ ಮನೆ ಆಗಿರಲಿ ಬಾಡಿಗೆ ಮನೆ ಆಗಿರಲಿ, ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾವು ನಾಗ ಸಂಚಾರ ಇತ್ತು, ಇವರು ಮಧ್ಯದಲ್ಲಿ ಮನೆ ಕಟ್ಟಿಬಿಟ್ರು, ಅಂದ್ರೆ ನಾಗವೀಥಿ ನಿರೋಧನ ಅಂತ ಕರೀತೀವಿ ನಾವು. ಈ ಥರದ ಯಾವುದೇ ದೋಷಗಳನ್ನು ಮಾಡ್ಕೊಂಡಿದ್ರೂ ಸಹ ನಿಮಗೆ ದುಡ್ಡು ಉಳಿಯೋದಿಲ್ಲ, ಎಷ್ಟು ದುಡ್ಡು ಬಂದರೂ ಉಳಿಯಲ್ಲ. ಆಮೇಲೆ ದೃಷ್ಟಿ ದೋಷ, ದೃಷ್ಟಿ ನಿಮ್ಗೇನು ಬಿಡ್ರಿ ಮೇಡಮ್, ನಿಮ್ಗೇನು ಬಿಡ್ರಿ ಸಾರ್, ನೀವು ಕುಬೇರ್ರು ನೀವು ಅಂತಿರ್ತಾರೆ. ಅವ್ರು ಹೇಳಿನೇ 1 ರೂಪಾಯಿ ಉಳಿಸ್ದಂಗೆ ಆಗೋಯ್ತು. ದುಡಿಯೋದಂತೂ ಹೌದು, ಎಲ್ಲ ಎಲ್ಲೋಯ್ತು ಅಂದು ಗೊತ್ತಿಲ್ಲ, ಟ್ಯಾಕ್ಸು ಮತ್ತೊಂದು ಇನ್ನೊಂದು ಎಲ್ಲ ಕಟ್ಟೆ ಮುಗಿದೋಯ್ತು ಸರ್, ಏನು 1 ರೂಪಾಯಿ ದುಡ್ಡು ಉಳಿಯಲ್ಲ. ಸೊ ಈಗಿದ್ದಾಗ ಕೂಡ ಈ ಸಮಸ್ಯೆಗಳಿದ್ದಾಗ ಈ ಥರದ ಕಾರಣಗಳಾಗಿರುತ್ತೆ. ಈ ಕಾರಣಗಳಿಂದನೇ ಅದು ಈಗ ತಕ್ಕಂತೆ ಪರಿಹಾರಗಳನ್ನ ಮಾಡಿಕೊಂಡ್ರೆ ಮಾತ್ರ. ಅದಕ್ಕೆ ಹೇಳಿದ್ ನೀವು ಎ ಕ್ಯಾಟಗರಿಲಿ ಬರ್ತೀರಾ, ಬಿ ಕ್ಯಾಟಗರಿಲಿ ಬರ್ತೀರಾ, ಸಿ ಕ್ಯಾಟಗರಿಲಿ ಬರ್ತೀರಾ ಅನ್ನೋಂಥದ್ದು ಕಮೆಂಟ್ ಮಾಡಿ. ಪರಿಹಾರಗಳನ್ನ ನನಗೆ ಮುಂದೆ ಹೇಳ್ತಾ ಹೋಗ್ತಾ ಇರ್ತಾನೆ. ಮೊದಲನೇದಾಗಿ ನಿಮ್ಮ ಅಭ್ಯಾಸ ಬಲಗಳನ್ನು ಚೇಂಜ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನಿಮ್ಗೆ ಏನಾದರೂ ಈ ದುಡ್ಡನ್ನು ಎಣಿಸ್ಬೇಕಾದ್ರೆ ಹಿಂಗೆ ನಾಲ್ಗೆಗೆ ಹಿಂಗೆ ಹಚ್ಕೊಂಡು ದುಡ್ಡು ಎಣಿಸುವಂಥ ಅಭ್ಯಾಸ ಇದ್ರೆ ಫಸ್ಟ್ ಬಿಡಿ. ಶುಕ್ರವಾರ ಮಂಗಳವಾರ ಹಣಕಾಸಿನ ವ್ಯವಹಾರ ಮಾಡಬೇಡಿ, ತಗೊಳ್ಳೋದು ಕೊಡೋದು. ಶುಕ್ರ ಅಂದರೆ ಈಗ ಯಾವುದೋ ಹಾಸ್ಪಿಟಲೈಸೇಷನ್ ಖರ್ಚುಗಳು, ಮತ್ತೊಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಆದರೆ ಪ್ರಶ್ನೆ ಬೇರೆ. ಬಟ್ ಈಗ ಸಾಲ ತಗೊಳ್ಳೋದಾಗಿರ್ಬೋದು, ಸಾಲ ಕೊಡೋದಾಗಿರ್ಬೋದು, ಶುಕ್ರವಾರ ಸಾಲ ಅಂತಾನೆ ಅಲ್ಲ, ದುಡ್ಡು ಖರ್ಚು ಮಾಡೋದಪ್ಪ. ಸುಮ್ಮನೆ ಹೋಗಿ ಶುಕ್ರವಾರ ಸಾಯಂಕಾಲ ಹೋಗಿ ಒಂದು ಶಾಪಿಂಗ್ ಮಾಡ್ಕೊಂಬಂದೆ, ಮಂಗಳವಾರ ಹೋಗ್ಬಿಟ್ಟು ಒಂದು ಶಾಪಿಂಗ್ ಮಾಡ್ಕೊಂಬಂದೆ, ಯಾರೋ ದುಡ್ಡು ಕೇಳೇ ತಗೊಳ್ಳೋದು. ಸೊ ಇದೇನಾಗ್ಬಿಡುತ್ತೆ, ಅದು ನಿಮಗೆ ದಾರಿದ್ರ್ಯವನ್ನು ಕೊಟ್ಬಿಡೋ ಸಾಧ್ಯತೆ ಇರ್ತದೆ. ಆಮೇಲೆ ದುಡ್ಡು ಉಳಿಯೋದಿಲ್ಲ ಅಂತ, ದಾರಿದ್ರ್ಯ ಕೊಡೋದು ಅಂದ್ರೆ ದುಡ್ಡು ಉಳಿಯೋದಿಲ್ಲ ಏನು ಮಾಡಿದ್ರು ಸಹ ಅಂತ. ಆಮೇಲೆ ಮನೆಯಲ್ಲಿ ಶುದ್ಧವಾಗಿರಬೇಕು, ಮನೆ ಕ್ಲೀನ್ ಆಗಿರಬೇಕು, ಮನೆ ಮುಂದೆ ತುಳಸಿ ತುಂಬ ಆರೋಗ್ಯಪೂರ್ಣವಾಗಿರಬೇಕು. ಗೊತ್ತಾ, ಇದೇ ಲಕ್ಷಣಗಳಲ್ಲಿ ಗೊತ್ತಾಗ್ಬಿಡುತ್ತೆ. ಮನೆಯಲ್ಲಿ ವಾಸ್ತು ದೋಷಗಳಿರಬಾರದು. ಮನೆಯಲ್ಲಿ ಒಡೆದ ಕನ್ನಡಿ, ಹಳೆಯ ತುಕ್ಕು ಹಿಡಿದ ಕಬ್ಬಿಣ, ಒಡೆದ ಮರ ಯಾವುದೋ ಮರದ ಕುರ್ಚಿನೋ ಮರದೇನೋ ಇತ್ತು, ಅದು ಒಡೆದೋಗಿತ್ತದು, ಅದು ಹಾಗೆ ಇಟ್ಟಿದ್ರೆ ತುಕ್ಕಕ್ಕೆ ಹಾಕೋಣ ಆಮೇಲೆ ಬಿಡು ಒಲೆಗೆ ಹಾಕೋಣ ಅಂತ ಹಾಗೆ ಬಿಸಾಕಿದ್ರಿ. ಕೂದಲು ಎಲ್ಲಂದ್ರಲ್ಲಿ ಮನೆಯಲ್ಲಿ ಕೂದಲು ಸಿಗ್ತದೆ, ಗಲೀಜಾಗಿರ್ತದೆ, ಉಗುರು ಎಲ್ಲ ಯಾವಾಗಂದ್ರೆ ಅವಾಗ ಕಟ್ ಮಾಡಿದ ದರಿದ್ರ ಲಕ್ಷಣಗಳಿವೆಲ್ಲ. ಸೊ ಇದೆಲ್ಲ ಬಹಳ ಮನೆ ಶುದ್ಧವಾಗಿ ಇಟ್ಕೊಂಡ್ರೆ ಹಣಕಾಸು ತುಂಬ ಚೆನ್ನಾಗಿರ್ತದೆ. ಸ್ಥಿತಿಗಳು, ನಿಮ್ಮ ಅಭ್ಯಾಸ ಬಲಗಳನ್ನು ಬದಲಾಯಿಸ್ಕೊಳ್ಬೇಕು. ವಾಸ್ತು ದೋಷ ಇದೆಯಾ ನೋಡ್ಕೊಂಡು ಪರಿಹಾರ ಮಾಡ್ಕೊಳ್ಬೇಕು. ವಾಸ್ತು ಇತ್ಯಾದಿ ನಾವು ವಾಸ್ತುಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. ಈಗ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು ನಿಮಗೆ ಅದನ್ನು, ಆಯಿತಾ. ಒಂದು ವಿಶೇಷವಾದ ಮಾಲೆ ನೀವು ಅದನ್ನು ಇಟ್ಕೊಂಡ್ರೂ ಆಗತ್ತೆ. ವಾಸ್ತು ದೋಷಗಳು ಬಹಳ ಇಂಪಾರ್ಟೆಂಟ್ ಆಗಿ ಕಡಿಮೆ ಆಗಬೇಕು. ದೃಷ್ಟಿ ದೋಷ ಮಾಟಮಂತ್ರಾದಿಗಳು ಏನೇ ಇದ್ರೂ ಪಂಚಮುಖಿ ಆಂಜನೇಯ ಸ್ವಾಮಿಯ ಆರಾಧನೆಯಿಂದಲೂ ಕಡಿಮೆ ಆಗುತ್ತೆ. ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ನೀವು ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ, ಅದನ್ನು ಪ್ರತಿದಿನ ಕೇಳಿಸ್ಕೊಳ್ತಾ ಇದ್ರೂ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅದನ್ನು ಇದು ಬಿಟ್ಟರೆ ಆರಾಧನೆಯನ್ನು ಶುರು ಮಾಡ್ಕೊಳ್ಬೇಕಂದ್ರೆ ಧನಾಧಿಪತಿಯ ಆರಾಧನೆ, ಲಾಭಾಧಿಪತಿಯ ಆರಾಧನೆ ಮಾಡಬೇಕು. ಧನಾಧಿಪತಿ ಯಾರು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಧನುರ್ರಾಶಿಯವರಿಗೆ ಧನಾಧಿಪತಿ ಬಂದು ಶನೇಶ್ವರ ಗ್ರಹ. ಸೊ ಪ್ರತಿದಿನ ಶನಿ ಅಷ್ಟೋತ್ರ ಪಠನ, ಆಮೇಲೆ ದಶತಕದ ಶನಿ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಪ್ರತಿದಿನ ಓದ್ಕೊಳ್ತಕ್ಕಂಥದ್ದು. ಮನೆ ಹತ್ತಿರದ ಶನೇಶ್ವರ ದೇವಸ್ಥಾನ ಇದ್ದರೆ ಶನಿವಾರ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರುವಂಥದ್ದು. ಶನೇಶ್ವರನಿಗೆ ಸಾಧ್ಯವಾದರೆ ಕರಿ ಎಳ್ಳು ಅಥವಾ ನೀಲಿ ಬಣ್ಣದ ಹೂನಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಕಬ್ಬಿಣದ ಬಾಂಡ್ಲಿಯಲ್ಲಿ ಎಳ್ಳೆಣ್ಣೆ, ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆ ಹಾಕಿ ಮುಖ ನೋಡಿಕೊಂಡು ಅದರಲ್ಲಿ ಒಂದು ಬೆರಳುಗಾತ್ರ ಬತ್ತಿ ಹಚ್ಚಿ ದೀಪ ಹಚ್ಚಿದ, ಅಥವಾ ₹1 ಕಾಯಿನ್ ಹಾಕ್ಬಿಟ್ಟು ಅಥವಾ ಎಷ್ಟೋ ಒಂದು ಕಾಯಿನ್ಸ್ಗಳನ್ನು ಹಾಕ್ಬಿಟ್ಟು ಅದನ್ನು ದಾನ ಮಾಡ್ಬೋದಾ, ಈ ಥರ ಮಾಡುವಂಥದ್ದು. ಅದ್ರ ಜೊತೆಗೆ ಲಾಭ ಚೆನ್ನಾಗಬೇಕು ಅಂದರೆ ಅಮ್ಮನವರ ಆರಾಧನೆ. ಶುಕ್ರವಾರ ಮನೆ ಹತ್ತಿರದಲ್ಲಿ ಯಾವ್ದಾದ್ರು ದುರ್ಗಾ ಅಮ್ಮನವರ ಸನ್ನಿಧಾನ ಇದ್ದರೆ ಅಲ್ಲಿ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು. ಮುತ್ತೈದೆಯರು ಶುಕ್ರವಾರ ಮುತ್ತೈದೆಯರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರಿಗೊಂದು ಅರ್ಶಿನ ಕುಂಕುಮ ಹೊಡೆದಲ್ಲಿ ಅಡಿಕೆ ಹಣ್ಣು ಏನಾದರೂ ಅದು ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದವನ್ನು ಪಡೀತಕ್ಕಂಥದ್ದು. ಅಭ್ಯಾಸಗಳಲ್ಲಿ ದಯವಿಟ್ಟು ಮನೆಯಲ್ಲಿ ನಾನು ಹೇಳ್ತೇನೆ, ಹೆಣ್ಣು ಮಕ್ಕಳು ಶುಕ್ರವಾರ ಮಂಗಳವಾರ ಕಣ್ಣೀರು ಹಾಕಬಾರ್ದು, ಯಾವತ್ತೂ ಕಣ್ಣೀರು ಹಾಕಬಾರ್ದು. ಸಾಮಾನ್ಯವಾಗಿ ನಾವು ಹೇಳಿದ ಮಾತು ಕೆಲವು ಏನೋ ಚಿಕ್ಕ ಪುಟ್ಟದಕ್ಕೂ ಅಳ್ತಾ ಕೂತ್ಕೊಂಡಿರ್ತಾರೆ. ಅಟ್ಲೀಸ್ಟ್ ಶುಕ್ರವಾರ ಮಂಗಳವಾರ ಸುಮ್ಮನೆ ಹತ್ಕೊಂಡು ಕೂತ್ಕೊಂಡ್ರೆ ಯಾವುದಾದೋ ವಿಚಾರಗಳಿಗೆ ಆ ಮನೆಯಲ್ಲಿ ದಾರಿದ್ರ್ಯ ಉಂಟಾಗ್ತದೆ ಅಂತ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸ್ತ್ರೀ ಶಾಪ ಆಗ್ತದೆ, ಅರ್ಥ ಸ್ತ್ರೀ ಶಾಪ ಅಂತ ಆಗ್ತದೆ, ಅದು ಮನೆಯಲ್ಲಿ ಏಳಿಗೆ ಆಗೋದಿಲ್ಲ, ಆಯ್ತಲ್ವಾ. ಅದು ನಿಮ್ಮ
ಸ್ತ್ರೀ ನಿಮ್ಮ ಅಮ್ಮ ಆಗಿರಬಹುದು, ಹೆಂಡತಿ ಆಗಿರಬಹುದು, ಅಕ್ಕ ಆಗಿರಬಹುದು, ತಂಗಿ ಆಗಿರಬಹುದು, ಚಿಕ್ಕಮ್ಮ, ದೊಡ್ಡಮ್ಮ, ಯಾರು ನಿಮ್ಮ ಮನೇಲಿ ನಿಮ್ಮ ಅಜ್ಜಿ ಆಗಿರ್ಬೋದು ಬೇಕಾರೆ. ಸೊ ಆದ್ದರಿಂದ ಒಂದು ವಿಚಾರವನ್ನು ಗಮನಿಸ್ಕೊಳ್ಳಿ. ಇನ್ನು ಬಹಳ ವಿಶೇಷವಾದ ಪವರ್ಫುಲ್ ಪರಿಹಾರ, ವಿಶೇಷವಾದ ಒಂದು ಅದ್ಭುತವಾದ ಪ್ರಸಾದ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಏಪ್ರಿಲ್ 12ನೇ ತಾರೀಕು ಚೈತ್ರ ಪೌರ್ಣಿಮಾ ಅಂತ. ನಮ್ಮಲ್ಲಿ ಚೈತ್ರ ಪೌರ್ಣಿಮೆಯಲ್ಲಿ ಉತ್ತರದಲ್ಲಿ ಉತ್ತರ ಭಾರತದಲ್ಲಿ ಏನು ಹೇಳ್ತಾ ಇರತಕ್ಕಂಥದ್ದು ಚೈತ್ರ ಪೌರ್ಣಿಮಾ ಅಂದರೆ ಹನುಮ ಜಯಂತಿ. ಹನುಮಂತನ ಜಯಂತಿಯ ವಿಚಾರದಲ್ಲಿ ಬಹಳಷ್ಟು ಮಿಕ್ಸೆಡ್ ಎಲ್ಲರದು ಅಭಿಪ್ರಾಯಗಳಿದೆ. ಡಿಸೆಂಬರ್ನಲ್ಲಿಯೂ ಸಹ ಹನುಮ ಜಯಂತಿ ಡಿಸೆಂಬರ್ಲಲ್ವಾ ಗುರುಳೆ ಅಂತ ಹೇಳ್ತಾರೆ, ಅದು ಸಹ ಒಂದು ಪದ್ಧತಿ ಇದೆ. ಆದರೆ ಚೈತ್ರ ಮಾಸದ ಹುಣ್ಣಿಮೆ ಚೈತ್ರ ಪೌರ್ಣಿಮಾ ಹನುಮ ಜಯಂತಿ ಅನ್ನುವಂಥದ್ದು ಉತ್ತರ ಭಾರತದಲ್ಲಿ ಸಹ ಅದು ಆಚರಣೆಯಲ್ಲಿ ಇರತಕ್ಕಂಥದ್ದು. ಸೊ ಅದರಿಂದ ಅವತ್ತಿನ ದಿವಸ ಚೈತ್ರ ಪೌರ್ಣಿಮೆಯ ದಿವಸ ಅಂದರೆ ಏಪ್ರಿಲ್ 12ನೇ ತಾರೀಕು ಶನಿವಾರ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ ಅದ್ಭುತವಾದಂಥ ಪವರ್ಫುಲ್ ಆದಂಥ ಹೋಮ. ನಿಮ್ಮ ಎಲ್ಲ ಮಾಟಮಂತ್ರ ಬಾಧೆಗಳನ್ನು ಪರಿಹಾರ ಮಾಡುತ್ತೆ, ದೃಷ್ಟಿ ಬಾಧೆಗಳನ್ನು ಪರಿಹಾರ ಮಾಡುತ್ತೆ, ಆರೋಗ್ಯ ಬಾಧೆಗಳನ್ನು ಪರಿಹಾರ ಮಾಡುತ್ತೆ, ಕೋರ್ಟು ಕಚೇರಿ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ, ಸಾಲ ಬಾಧೆಗಳನ್ನು ಪರಿಹಾರ ಮಾಡುತ್ತೆ. ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು ಅಂದರೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಅದ್ಭುತವಾದ ಪವರ್ಫುಲ್ ಆಗಿರತಕ್ಕಂಥ ಹೋಮ. ಚೈತ್ರ ಪೌರ್ಣಿಮಾ ಹನುಮ ಜಯಂತಿಗೆ ಆಚರಣೆ ಇರುವುದರಿಂದ ನಾವು ಈ ಒಂದು ದಿವಸ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ಇರತಕ್ಕಂಥ ಪವರ್ಫುಲ್ ಆದ ಹೋಮ ಯಾವುದು ಗೊತ್ತಾ? ಲಕ್ಷ್ಮೀನಾರಾಯಣ ಹೃದಯ ಹೋಮ. ಶುಕ್ರನ ಅಭಿಮಾನಿ ದೇವರು ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಹೃದಯಂ ಅಂತ ಒಂದಿಷ್ಟು ಸ್ತೋತ್ರವಿದೆ. ನಾರಾಯಣ ಹೃದಯ ಹಾಗೂ ಲಕ್ಷ್ಮೀ ಹೃದಯ ಅಂತ. ಲಕ್ಷ್ಮೀ ಹೃದಯ ಸ್ತೋತ್ರಗಳು, ನಾರಾಯಣ ಹೃದಯ ಸ್ತೋತ್ರಗಳು ಅಂತ. ಈ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಮಂತ್ರಗಳನ್ನು ಕಮಲ ಪುಷ್ಪ ಅಂದರೆ ಕಮಲದ ಹೂವು ಇರುತ್ತಲ್ಲ, ತಾವರೆ ಹೂವು, ಆ ಕಮಲ ಪುಷ್ಪಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಪಾಯಸ ದ್ರವ್ಯಗಳಿಂದ ಹೋಮವನ್ನು ಮಾಡಿದಾಗ ಅದ್ಭುತವಾದಂತಹ ಒಂದು ಫಲ. ಆ ಲಕ್ಷ್ಮೀನಾರಾಯಣದ ಇದರಲ್ಲೇ ಸ್ತೋತ್ರದಲ್ಲೇ ಆ ಫಲ ವಿಭಾಗದಲ್ಲೇ ಹೇಳ್ತಾರೆ, ಹೇಳ್ತಲ್ಲ, ಈ ಸಂತಾನ ಇಲ್ಲದವರಿಗೆ ಜಾಗತೆ ಶ್ರೀಪತಿ ಸ್ವಯಂ, ಶ್ರೀಮನ್ನಾರಾಯಣನೇ ಅನುಗ್ರಹಿತನಾಗಿ ಹುಡ್ತಾನೆ ಅಂತ ಆ ಒಂದು ಇದರಲ್ಲಿ ಬರ್ತದೆ, ಸ್ತೋತ್ರದಲ್ಲೇ ಬರ್ತದೆ. ಆಮೇಲೆ ಯಾವುದೇ ರೀತಿಯ ಆರ್ಥಿಕ ಬಾಧೆಗಳಿದ್ರೂ ಪರಿಹಾರವಾಗುತ್ತೆ. ತುಂಬ ಚೆನ್ನಾಗಿದೆ ಆ ಸ್ತೋತ್ರದ ಫಲ ವಿಭಾಗಗಳೇ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಲಕ್ಷ್ಮೀನಾರಾಯಣ ನಿಮಗೆ ಸಿಕ್ಕಿದ್ರೆ ಓದಿ, ಅಥವಾ ಯೂಟ್ಯೂಬಲ್ಲಿ ಸಿಗುತ್ತೆ, ಅಥವಾ ಗೂಗಲರು ನೀವು ಲಕ್ಷ್ಮೀನಾರಾಯಣ ಅಂತ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದನ್ನು ಪಠನೆ ಮಾಡೋದ್ರಿಂದನೇ ಅದ್ಭುತವಾದಂತಹ ಶ್ರೀಮಂತಿಗೆ ಬರ್ತದೆ ಜೀವನದಲ್ಲಿ ಅಂತ ಹೇಳ್ತಾರೆ. ಸೊ ಅಂತಹ ಒಂದು ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಹೋಮವನ್ನು ಮಾಡೋದು ಅಷ್ಟೇ ಅಲ್ಲದೆ, ಒಂದು ನಿಮ್ಮ ನಾನು ಆಗಲೇ ಹೇಳಿದೆ, ಈ ಆರ್ಥಿಕ ಬಾಧೆಗಳಿಗೆ ನೀವು ವಾಸ ಮಾಡುವ ಸ್ಥಳವೂ ಒಂದು ಕಾರಣ ಆಗ್ಬಿಡ್ತದೆ, ವಾಸ್ತುದೋಷಗಳು ಅಂತ. ಆದ್ದರಿಂದ ನೀವು ಬಾಡಿಗೆ ಮನೇಲಿರಿ, ಸ್ವಂತ ಮನೇಲಿರಿ, ಲೀಸ್ ಮನೇಲಿರಲಿ, ಏನ್ಗೆ ಇರಲಿ, ಅಲ್ಲಿಯ ವಾಸ್ತು ನಿಮಗೆ ದುಷ್ಪ್ರಭಾವ ಬೀರಬಾರದು ಅಂತ ಒಂದು ವಾಸ್ತು ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಇನ್ನು ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರೋವರಿಗೆ ಸಂತಾನದ ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಮಕ್ಕಳ ಬಗ್ಗೆ ಟೆನ್ಷನ್ ಜಾಸ್ತಿ ಇದ್ದರೆ ಸಂತಾನ ಗೋಪಾಲಕೃಷ್ಣ ಹೋಮ ಆಯ್ತಲ್ವಾ, ಅದು ಮಕ್ಕಳು ಇಲ್ಲದವ್ರಿಗೆ ಇರ್ಬೋದು, ಮಕ್ಕಳಾಗಿರ್ತಕ್ಕಂಥವ್ರಿಗೂ ಇರ್ಬೋದು. ಅದ್ರ ಜೊತೆಗೆ ನಿಮ್ಮೆಲ್ಲರ ಸರ್ಪದೋಷಗಳು, ಸರ್ಪದೋಷದಿಂದಾಗಿ ನಿಮಗೇನು ಆರ್ಥಿಕ ಬಾಧೆಗಳು ಉಂಟಾಗ್ತಾ ಇದೆ ಅಥವಾ ಏನೇ ಬಾಧೆಗಳು ಉಂಟಾಗ್ತಾ ಇದೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ದೋಷ ನಿವಾರಣೆಯಾಗಿ ಗುರು ಫಲಪ್ರಾಪ್ತಿಗೋಸ್ಕರ ಗುರುಶಾಂತಿ ಹೋಮ, ಪಂಚಮ ಶನಿ, ಅಷ್ಟಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ, ಎಲ್ಲ ರೀತಿಯ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಇದೆಲ್ಲದರ ಜೊತೆಗೆ ನಾವು ನಿಮಗೆ ಅಭಿಮಂತ್ರೇನು ಸಂಕಲ್ಪ ಮಾಡಿ, ಹೋಮ ಮಾಡಿ, ಪೂಜೆ ಮಾಡಿ, ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದಂತಹ ವೈಜಯಂತಿ ಮಾಲೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ವೈಜಯಂತಿ ಮಾಲೆ, ಈ ವೈಜಯಂತಿ ಮಾಲೆಯನ್ನು ನಿಮಗೆಲ್ಲರಿಗೂ ಸಹ ನಾವು ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಈ ಒರಿಜಿನಲ್ ವೈಜಯಂತಿ ಮಾಲೆಯನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ 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 ಒಂದು ಒಳ್ಳೆಯ ಫಲವನ್ನು ಕೊಡ್ತದೆ. ಅಥವಾ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು, ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಗಲ್ಲಾಪೇಟಿಗೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇರಬಹುದು. ತುಂಬ ತುಂಬ ಅನುಕೂಲ ಮಾಡಿಕೊಡ್ತದೆ. ನಿಮ್ಮ ಏನು ಲಕ್ಷ್ಮೀನಾರಾಯಣ ಹೃದಯ ಹೋಮ
ಹೋಮವನ್ನು ಕಮಲ ಪುಷ್ಪಗಳಲ್ಲಿ ಮಾಡಿ ವೈಜಯಂತಿ ಮಾಲೆಗಳನ್ನು ನಿಮಗೆ ಅಭಿಮಂತ್ರಣೆ ಮಾಡಿ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಧಾರಣೆನೂ ಮಾಡಬಹುದು. ಆದರೆ ಸ್ವಲ್ಪ ಸೂಕ್ಷ್ಮ, ಇದು ದೀರ್ಘಕಾಲಿಕವಾಗಿ ಧಾರಣೆ ಮಾಡಲಿಕ್ಕಾಗಲ್ಲ, ನ್ಯಾಚುರಲ್ ಇರ್ತದಲ್ಲ, ಒಡೆದು ಹೋಗ್ತದೆ. ಅಂದರೆ ಆದ್ದರಿಂದಾಗಿ ನೀವು ಇದನ್ನು ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಧಾರಣೆನೂ ಮಾಡ್ಕೊಂಡವ್ರು ಖಂಡಿತವಾಗಿ ಮಾಡ್ಕೊಳ್ಬಾರ್ದು ಅಂತಿಲ್ಲ, ಆದರೆ ತುಂಬ ಎಚ್ಚರಿಕೆಯಿಂದ, ಡೆಲಿಕೇಟ್, ಅದು ತುಂಬ ಡೆಲಿಕೇಟ್ ಆಗಿರ್ತದೆ. ಸೊ ಬೀಜಗಳು ಅದು, ಸೊ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಬಳಸಬೇಕಾಗ್ತದೆ. ವೈಜಯಂತಿ ಮಾಲೆಯನ್ನು ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಆ ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಕೊಳ್ಳಿ, ಆ ಹೋಮದ ಎಲ್ಲ ಹೋಮಗಳ ಭಸ್ಮನ ಹಣೆಗೆ ಹಚ್ಕೊಳ್ಳಿ. ಈ ಒಂದು ವೈಜಯಂತಿ ಮಾಲೆಯನ್ನು ನೀವು ನಿಮ್ಮ ದೇವರ ಮನೆ ಇತ್ಯಾದಿಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇಲ್ಲ ನೀವೇನಾದ್ರು ಬೆಳ್ಳಿಲಿ ಮಾಲೆ ಕಟ್ಟಿಸ್ಕೊಂಡು ನೀವು ಧಾರಣೆ ಮಾಡ್ತೀನಿ ಅಂದರೆ ಅದನ್ನು ಸಹ ನೀವು ಮಾಡ್ಕೊಳ್ಳಿ, ನಿಮ್ಮ ಒಂದು ಇಚ್ಛೆ. ಬಟ್ ಚೈತ್ರ ಪೌರ್ಣಿಮಾ, ಚೈತ್ರ ಮಾಸದ ಹುಣ್ಣಿಮೆಯ ಹನುಮತ್ ಜಯಂತಿಗೆ ದಿವಸ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಹೋಮ, ಲಕ್ಷ್ಮೀನಾರಾಯಣದಯ ಹೋಮಾದಿಗಳಲ್ಲಿ ಹಾಗೂ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ತುಂಬ ಅನುಕೂಲ ಆಗ್ತದೆ. ಗಂಡ ಹೆಂಡತಿ ಜಗಳ ಇದ್ದರೂ ಪರಿಹಾರ, ಮನೆಯಲ್ಲಿ ಯಾವುದೇ ಒಂದು ಎಂತ ಹೇಳ್ತೀವಿ ಕೆಟ್ಟದಿದ್ದರೂ ಸಹ ಅದು ನಿವಾರಣೆಯಾಗಿ, ದಾರಿದ್ರ್ಯ ನಿವಾರಣೆಯಾಗಿ, ಲಕ್ಷ್ಮೀ ಸಾನ್ನಿಧ್ಯ ಆಗತಕ್ಕಂಥದ್ದಕ್ಕೆ ತುಂಬ ಅನುಕೂಲ ಆಗ್ತದೆ. ಸೊ ವೈಜಯಂತಿ ಮಾಲೆಗೆ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕಡೆ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಶ್ರೀವತ್ಸಾಂಕನಮಸ್ತುಭ್ಯಂ ಪದ್ಮಾಲಯ ನಮೋ ನಮಃ. ಲಕ್ಷ್ಮೀನಾರಾಯಣಸ್ವಾಮಿನ್ ಸರ್ವಾಭೀಷ್ಟಂ ಪ್ರಯಚ್ಛ ಮೇ. ಓಂ ಪದ್ಮಪತ್ರಾಯತಾಕ್ಷತ್ವಂ ಪದ್ಮಹಸ್ತಾತ್ವಯಾ ಸಹ ಧರ್ಮಾರ್ಥಕಾಮಮೋಕ್ಷಾಣಾಂ ದಾತಾ ನಿತ್ಯಂ ನಮೋಸ್ತುತೇ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಹಿರಣ್ಯಗರ್ಭಸಂಭೂತ ತ್ವಂ ದೇವ ಕಮಲಾಲಯೇ. ಯುಕ್ತೌ ಯುವಾಂ ಜಗನ್ನಾಥೌ ನಮಾಮಿ ಹೃದಯೇ ಸದಾ. ಓಂ ಸರ್ವಸಂಪತ್ಕರೀ ದೇವಿ ಸರ್ವಪಾಪಹರೋ ಹರೀಃ. ಯುಗ್ಮೇನ ತೇ ನಮಸ್ತುಭ್ಯಂ ಶರಣಂ ಮೇ ಭವಾಚ್ಯುತ. ಓಂ ವೈಕುಂಠವಾಸಿನಾಥತ್ವಂ ವೈಭವಪ್ರದಾಶ್ರಿಯ. ಅನಾಥನಾಥ ಸರ್ವೇಶ ಮಾಂ ರಕ್ಷ ಸತತಂ ಪ್ರಭೋ. ಸತ್ಯಂ ಜ್ಞಾನಮನಂತಂ ತ್ವಂ ಶುದ್ಧಂ ಬ್ರಹ್ಮಸ್ವರೂಪಕಂ. ಲಕ್ಷ್ಮೀಪತೆ ಕರುಣಾ ಸಿಂಧೋ ದೀನಬಂಧೋ ನಮೋಸ್ತುತೇ. ಓಂ ಇದಂ ಅಷ್ಟಕಂ ಪುಣ್ಯಂ ಯುಕ್ತಃ ಪಠೇತ್ ಭಕ್ತಿ ಸಂಯುತಃ ತಸ್ಯ ಶ್ರೀರ್ಭವತಿ ಕ್ಷಿಪ್ರಂ ಲಕ್ಷ್ಮೀನಾರಾಯಣ ಪ್ರಿಯಃ.